ನಮಸ್ಕಾರ ಸಮಸ್ತ ವೀಕ್ಷಕರಿಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಬಾಲ ಚಾ ಕುಡಕ್ಕಂತ ಮಾವೋಯ್ ಅನ್ನಂಗೆ ಲವ್ ಆಗಿದೆ. ಅದಕ್ಕೆ ನೋಡಿ ಫುಲ್ ಫಿದಾ ಆಗಿದೆ. ಮುಚ್ಚಲ ಸಾಕು ಬಾಯಿ, ಮತ್ತೆ ಮನೆಯವ್ರು ಕೇಳ್ಕೊಂಡ್ರೆ ಏನೋ ಅಂತಾರೆ. ಏನ್ಲ ಮಲ್ಲವ ಈಗ ಬಂದೆನ? ಯಾಕ ನೀನ್ ಎಲ್ಲಿ ಹೋಗಿದ್ರಿ? ಓ ಮುದುಕಿನೇ ಮಕ್ಕಳ ಏನ್ ಮುದುಕಿ ಗಂಡನ ಕಾಣ್ಲಾರ್ದ ಭಾಳ ಬೇಜಾರಾಗಿತ್ತನ? ಏನ್ ನನ್ನನ್ನು ಕಾಣ್ಲಾರ್ದ ಬೇಜಾರಾಗಿತ್ತೋ? ಬಾಡ್ಕ ನಿನ್ನ ನೀನ್ ನೋಡುದು. ನೀನ್ ದಿನ ಇಲ್ಲೇ ಸಾಯ್ತಿಯಲ್ಲ ಕುತ್ಕೊಂಡು ತಿನ್ನಾಕ ಬಿಟ್ಟಿಕೋಳು. ಅಣ್ಣ ಮುದುಕಿ ಎಷ್ಟು ದಿನ ಅಂತಿ? ನಿನಗೂ ಒಂದು ಟೈಮ್ ಬರುತ್ತ, ನನಗೂ ಒಂದು ಟೈಮ್ ಬರುತ್ತ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ನಿನ್ ಕಾಲ್ ಬಂದಂಗ ತಗೋ. ನಿನ್ ಕಾಲು ವಯಸ್ಸಾದ್ಮೇಲೆನ ಬರೋದು ನಿನಗ. ಕಾಲು ಇಲ್ಲ ಕೈಯೋ ಇಲ್ಲ. ಬಾಲ ಎಬ್ಬಸ್ ಬಾ ಒಂದಿಟ್ಟ. ಸೊಂಟ ಹಿಡ್ಕೊಂಡೈತಿ. ಎತ್ತೇನಮ್ಮ? ನಿಮ್ಮ ಇದೈತಲ್ಲ ಇದು ಬಾಲಂಗಚ್ಚಿ ಎತ್ತತ್ತ. ಏನ್ ಮುದುಕಿ ಎತ್ ಮುಟ್ಟಿ ತಕ್ಷಣ ಎದ್ ಕುಂತಿ? ಶಕ್ತಿ ಐತ್ಲಾ ನಂಗಿನ್ನ ನಿನ್ನಂಗ್ ಮಾಡಿ ಏನು? ತಿಂಡಿ ಇಲ್ಲ ಏನಾರ ಒಂದಿಟ್ಟು? ತಿನ್ನಿನ್ ಮಲ್ಲು ಬಾರೋ ಇಲ್ಲಿ. ಏನಮ್ಮ? ಯಾಕಪ್ಪ ಯಾಕ ನಿನ್ನೆಲ್ಲ ಹೋಗಿದ್ರಿಬ್ರು? ನೀನು ರಾತ್ರಿ ಎಲ್ಲ ಬಂದಿಲ್ಲ, ನಾ ಎಷ್ಟೊತ್ತನ ನೋಡ್ದೆ ನಿನ್ನ. ಅದು ನಂಗೊಂದು ಕೆಲಸ ಇತ್ತ, ಹಂಗಾಗಿ ಹೋಗಿದ್ದೆ. ಮತ್ತು ಮುದುಕಿ ಎಲ್ಲ ನಿಂಗೆ ಹೇಳೋಬೇಕನ? ಲೋ ಬಾಡ್ಕೊ ನೀನು ಆಗತ್ತೀನಿ, ನನ್ನ ಮೊಮ್ಮಗನ ಆಗತ್ತೀನಿ. ಅದು ನಿನ್ನೆ ಗೊಂಜಾಳ ರಾಶಿ ಮಾಡಿದ್ವಲ್ಲ, ಹೇರಕೊಂತ ಹೋಗಿದ್ವಿ. ಅದು ಗಾಡಿ ಅಲ್ಲೇ ಎಷ್ಟಾಕತ್ತ. ಆಮೇಲೆ ಅದನ್ನ ಏನು ಮಾಡಿದ್ವಿ, ಇದಕ್ಕೆ ಕರ್ಕೊಂಡು ಅಲ್ಲಿ ಗೌಡ್ರ ಮನೆಗೆ ಇದ್ದು ಬಂದ್ವಿ. ಬಾಡ್ಕೊಂಡು ಕರ್ಕೊಂಡು ಹೋದ್ರೆ ಯಾವ ಕೆಲಸನೂ ಆಗಲ್ಲ. ಇದನ್ನ ಅದಕ್ಕೆ ಬಿಟ್ಟು ಹೋಗಂತ ಹೇಳ್ತೀನಿ. ಮುದುಕಿ ನಾ ಹಿಂಬಾಲೆ ಹೋಗಿದ್ದಕ್ಕ ನಿನ್ನ ಮೊಮ್ಮಗ ಅಲ್ಲಿ ಉಳ್ಕೊಳಕ್ ಜಾಗ ಸಿಕ್ತು. ಇಲ್ಲ ಅಂದಿದ್ರ ಬೀದಿಯಾಗಿ ಇದ್ಕೊಂಡು ಬರ್ಬೇಕಾಗಿತ್ತು ನೋಡು. ನನ್ನ ಮೊಮ್ಮಗ ಏನ್ ಕಡಿಮೆ ಆಗತ್ಲಾ ಬಾಡ್ಕೋ. ನನ್ನ ಮೊಮ್ಮಗ ರಾಜ ಅವ. ಎಲ್ಲಿದ್ರು ಅವ್ನು ನೋಡಿ ಆಸರೆ ಕೊಡ್ತಾರ. ಮುತ್ತನಂತ ಬಂಗಾರ ಅಂತ ಮೊಮ್ಮಗ ಅವ. ಹೌದಯ್ಯವ್ವ, ಯಾಕ ಪ್ರೀತಿ ಜಾಸ್ತಿ ಆಗೈತಲ್ಲ? ಏನ್ ಸಮಾಚಾರ ಹೇಳು. ಏನಾತ್ ಮಗ ಹೋಗಿದ್ ಕೆಲಸ ಇಲ್ಲ? ಕಾಯಾತೋ ಹಣ್ಣಾತೋ? ಏನ್ ಗೌಡ್ರ ಎಲ್ಲಿ ಹೋಗಿದ್ರಿ? ಹ್ಞೂ ಅಂತಂದ್ರ ಮತ್ತೆ ಮದುವೆನ ಮಾಡಿಸ್ಬಿಡೋಣಲ್ಲ ಅಂತಂದ್ವಿ. ಹ್ಞೂ ಅಂದಾರ ಅದಕ್ಕೆ. ಯಾವ್ದು ಮದುವೆ? ಹಿಂದಪ್ಪ ಮತ್ತೆ ನಿನ್ನ ಮದುವೆನ ಮತ್ತೆ ಮೊದ್ಲಿಂದ ಅವ್ನು ನೀನಲ್ಲ ಈಗ. ನಂದು ಇಷ್ಟು ಲಗು ಯಾಕವಾ? ಇಷ್ಟು ಲಗು ಯಾಕೆ ಅನ್ಬೇಡ ಅಂತ ಹೇಳೇ ಅವಂಗ ಅಲ್ಲಿ ನೋಡಿ ಮಾತು ಕೊಟ್ಟು ಬಂದೀನಿ. ಆ ಹುಡುಗಿ ನೋಡಿದ್ರೆ ದೊಡ್ಡ ಭಾಳ ಕಲ್ತಾಕೆದಾಳಕಿ. ಇವು ನೋಡಿದ್ರೆ ಏನು ಕಲ್ತಿಲ್ಲ. ಮತ್ತು ರೈತರಿಗೆ ಯಾರು ಕೊಡ್ತಾರೆ ಲಗುನ ಈಗ? ಮೊದಲೇ ಕೊಡ್ತಿದ್ರು, ಆಗಿನ ಕಾಲು ಮುಗಿತು. ಈಗ ಯಾರು ಕೊಡಕ್ಕೆ ಮುಂದೆ ಬರಂಗಿಲ್ಲ ಈಗ. ಅಂತದ್ರಾಗ ಅಪ್ಪ ಅಮ್ಮ ನಮ್ಮನ್ನೆಲ್ಲ ನೋಡಿ ಹ್ಞೂ ಅಂದಾರ. ಆಮೇಲೆ ಇವಂಗೂ ನೋಡು ನಾ ಹ್ಞೂ ಅಂದು ಬಂದೀನಿ. ಏನು ಮಾಡ್ತಾನೆ ನೋಡು. ಹ್ಞೂ ಅನ್ಲಿಕ್ಕಂದ್ರೆ ಮಾತಾಡಬೇಡ ಅಂತ ಹೇಳು. ಅಲ್ಲಿ ಕಣ್ ಮಗ ನನ್ನ ಮೊಮ್ಮಗ ಏನು ಕಡಿಮೆ ಆಗೈತಿ? ಆಕೆ ಹ್ಞೂ ಅನ್ನಲ್ಲ ಹಂಗ ಅನ್ನಕ. ನನ್ನ ಮಗ ರೈತ ಇದ್ರು ಎಲ್ಲ ಯಾನೇ ಇಲ್ಲ ನನ್ನ ಮಗಗ. ಅಪ್ಪಟ ಅಪರಂಜಿ ಇಂಥ ಸಿಗಬೇಕಾದ್ರೆ ಪುಣ್ಯ ಮಾಡಿ ಬಂದಿರ್ತಾಳೆ ಆಕಿ. ಆಕೆನ ಹ್ಞೂ ಅನ್ನೋದು ನನ್ನ ಮೊಮ್ಮಗ ಹ್ಞೂ ಅನ್ಬೇಕು ಮೊದ್ಲೆ. ಕೇಳಿಸ್ಕೊಂಡಲ್ಪ ನಿಮ್ಮಪ್ಪ ಹೇಳಿದ್ದು? ಮಾವ ಬಾಯಿಲಿ. ಏನು ಮಾವ? ಅಲ್ಲೋ ಈಗ ಹುಡುಗಿ ನೋಡ್ಕೊಂಡು ಬಂದಿ ಎಷ್ಟು ಚಂದದ ಅಂತಂದು ಈಗ ನಿಮ್ಮ ನೋಡಿದ್ರೆ ಬೇರೆ ಖಾತೆ ತಗದಾನ. ಏನು ಮಾಡೋದು ಈಗ? ನಂದೇನಿಲ್ಪ ಅಪ್ಪ ಹೆಂಗಂತ ನಂಗೆ ಮೊದಲೇ ಕಲ್ತಿಲ್ಲ ಅನ್ನೋದು ಬೇಜಾರು ಒಂದೈತಿ. ಇದಕ್ಕೂ ನಾ ಏನೋ ಬೇಜಾರು ಮಾಡಿದ್ವಿ ಮತ್ತೆ ಇದು ಅಪ್ಪನ ಏನು ಗುಸು ಪಿಸು ಅನ್ನಕತ್ತಾರ. ಮುಂದಿನ ವಾರ ಮದುವೆದು ಏರ್ಪಾಡು ಮಾಡಂತ ಹೇಳಿ ನೋಡೋಣ. ಸರಿಯಪ್ಪ. ಅಲ್ರಿ ಅಕ್ಕ ಹುಡುಗಿ ಯಾರಂತ ಹೇಳೇ ಇಲ್ಲ. ಯಾರಲ್ಲಪ್ಪ ಇವರು? ದೊಡ್ಡಪ್ಪನ ಮಗಳದಾಳ ಬೇಕಿ, ಅವ್ರ ಮಗಳು. ಅಂದ್ರ ಮಾವನ ಮಗಳು ಆಕಿನ ಡಾಕ್ಟರ್ ಮಾಡಕತ್ತಾಳ ಬೆಂಗಳೂರಿನಾಗ ಆಕಿನ. ಆಕಿನ. ಹೌದಾ? ಹುಡುಗಿ ಹೂ ಅಂದ್ರ? ಅವರು ಅಂದಾರ, ಅವ್ರ ಅಪ್ಪ ಅಮ್ಮನ ಹ್ಞೂ ಅಂದಾರ. ಮತ್ತು ಹುಡುಗನ ಒಂದು ಮಾತು ಕೇಳಿ ಹೇಳ್ರಿ ಅಂತಂದ್ರೆ ಇವ್ರೇನಂದ್ರೆ ಇಲ್ಲ ನನ್ನ ಮಾತಾ ಫೈನಲ್, ನಾ ಏನು ಅಂತೀನಿ ಅದ ಮಾತು ಅಂತಂದು. ನಾ ಈಗ ದೊಡ್ಡ ಸ್ಥಿತಿಯಿಂದ ಹೇಳ್ಕೊಂಡು ಬಂದೀನಿ. ನನ್ನ ಮಗ ನಾ ಹೇಳಿದ್ದು ಅದು ದಾಟಂಗಿಲ್ಲ ಅಂತ ಹೇಳಿ. ಮತ್ತು ನನ್ನ ಮರ್ಯಾದೆ ತೆಗಿತಾನೋ ಏನು ಮಾಡ್ತಾನೋ ನೋಡು. ಸರಿಯಪ್ಪ ನೀನು ಹೆಂಗಂತೀರಿ ಹಂಗೆ. ದೊಡ್ಡ ಕಲ್ಸಾಕಿದಾಳ. ನಮ್ಮ ಮನೆಗೆ ಹೊಂದ್ಕೊಂಡು ಹೋಗ್ಕಳ ಇಲ್ಲ ಅನ್ನೋದೊಂದಿಟ್ಟು ನೋಡಬೇಕಿಲ್ಲ. ಕಲ್ತಾರೇನು ಬೇಕಾಗಿದ್ದಿಲ್ಲ ಮಗ. ನಮ್ಮ ಮನೆಗೆ ಹೊಂದ್ಕೊಂಡು ಹೋಗಾರ ಬೇಕಾಗಿದ್ರು. ಆದ್ರೆ ಇರ್ಲಿ ಬಿಡು, ಹ್ಞೂ ಅಂದಾಳ. ಬಟ್ ಅವ್ರವ್ವ ಅದಿಬ್ರು ದಿಮ್ಮಿ ಏನು ಮಾಡ್ತಾಳೋ ಏನೋ. ಮತ್ತೆ ಏನೇನು ಕೊಡ್ತೀನಿ ತಗೊಳ್ಳೋದು ಏನಂದ್ರೆ? ನಾನೇ ಏನು ಬೇಡ ಅಂದೇವ. ತಗೊಳ್ಳೋದು ಮೊದಲು ಹುಡುಗಿನ ಸಾಲಿ ಎಲ್ಲ ಕಳ್ಸ್ಯಾರ. ಒಂದೇ ಹುಡುಗಿ ಮೊದಲ ಇರ್ಲಿ ಬೇಡ ಏನು ಬೇಡ ಅಂತ ಅಂದು ಬಂದೀನಿ. ಏನೇನು ಅಂದು ಬರ್ತಿರೋ ಏನೋ. ನಾನು ಅಕ್ಕಿನ ನೋಡಂತ ಹೇಳಿದ್ದಿಲ್ಲ. ನೋಡಿ ಬನ್ನಿ ಹೇಳ್ತವ. ಅಯ್ಯ 100 ವರ್ಷ ಆಯಸ್ ನೋಡುವ ಬಾ. ಅಮ್ಮ ಯಾಕೆ ಮಲ್ಲು ಹೊಂಟಲ್ಲ ನಿಂದ್ರೆ? ಏನಿಲ್ಲ ಅತ್ತಿ, ಕೆಲಸ ಇತ್ತ ಅದು ಕೊಟ್ಟಿದ್ದೆ. ಏನಪ್ಪ ನಿಂಗೆ ಮದುವೆ ಹ್ಞೂ ಐತಿಲ್ಲ? ಅಪ್ಪ ಹೆಂಗಂತ ನಂಗೆ ಅತ್ತೆ, ನಂದೇನಿಲ್ಲ. ನನ್ನ ಮೊಮ್ಮಗ ಮುತ್ತನಂತವ, ಅವನೇನು ಇರ್ತೈತಿ? ನಿಮ್ಮ ಹುಡುಗಿ ಏನಂತ ಹೇಳ? ಕರ್ಕೊಂಡು ಬಂದಿಲ್ಲ ನಾಕಿನ? ಮದುವೆ ಕಾರ್ಯಕ್ರಮ ಈಗ ಆರಂಭ ಆಗೈತಿ. ನೋಡು ಮತ್ತೆ ಏನೇನು ಬೇಕು ಹೇಳುವ. ಇವರು ಮಾತುಕತೆ ಇದು ಏನು ಹೇಳಿಲ್ಲ, ಕೊಡೋದು ತಗೊಳ್ಳೋದು ಅಂದ್ರೆ ಅದಕ್ಕೆ ನಾನು ಕೇಳಕ್ಕೆ ಬಂದೆ. ಎಲ್ಲ ಹೇಳಿದ್ನಲ್ಲ, ಏನು ಕೊಡೋದು ಬೇಡ ತಗೊಳ್ಳೋದು ಬೇಡ. ನಿಮ್ಗೆ ಏನು ಅನುಕೂಲ ಆಗುತ್ತೆ ಅದನ್ನ ಹಾಕಿ. ಮದುವೆ ಅಂತೂ ನಾವು ಮಾಡಿಕೊಡ್ತೀವಿ, ಅದ್ರ ಬಗ್ಗೆ ಚಿಂತಿನ ಬೇಡ. ಸರಿ ಅಣ್ಣ, ಬರ್ತೀನಿ ನಾನು ಹಂಗಾರೆ. ಲೋ ಮಗ ನಿನ್ ಜೋಡಿ ಮಾತಾಡ್ಬೇಕು ಬಾರ್ಲೋ. ಸರಿ ಮಾವ. ನನಗೆ ಸ್ವಲ್ಪ ಮದುವೆ ಕಾರ್ಯಕ್ರಮ ಬಗ್ಗೆ ತಲೆ ಕೆಡಿಸ್ಕೋಕೆ ಹೇಳೋ ಒಂದಿಟ್ಟು. ಬ್ಯಾಂಕಿಗೆ ಇವಂಗ ಸಣ್ಣವಂಗ ದುಡ್ಡು ಹಾಕಿನಿ. ಅವನೇನೋ ಕಾಲೇಜ್ ಫೀ ಕಟ್ಟೋದೈತೆ ಅಂತ ಕಟ್ಟಂತ ಹೇಳುವ ಅವಂಗ. ಅಪ್ಪ ಬಂದಿದ್ದ ಮಗಳು ಕೇಳಕ್ಕೆ, ನಾ ಹೋಗಿರ್ತೀನಿ ಹೇಳಂತೇಳಿ. ಸರಿನಪ್ಪ ಮಾಡ್ತೀನಿ ತಗೋ. ಮತ್ತು ಇವನಿಗೂ ಡಾಕ್ಟರ್ ಮಾಡ್ತೀನಿ ಅಂದಲ್ಲ, ಅವಂಗೂ ಮುಂದಿನ ವಾರದಾಗ ಕೊಡ್ತೀನಿ ಅಂತ ಹೇಳಿ. ಸರಿ ಮತ್ತು ಮದುವೆಗೆ ಒಂದಿಷ್ಟು ಖರ್ಚಾಗತ್ತಪ್ಪ, ಅದನ್ನೊಂದಿಟ್ಟು ತೆಗೆದಿಟ್ಕೋ. ಹ್ಞೂನವ ಆಯ್ತು. ಬಾವಾ ನಿಂತ್ಕೋ ಬಾವ. ನಿನ್ ಜೋಡಿ ಏನೋ ಮಾತು ನಡೆಯತ್ತ. ಸಿಟ್ಟು ಯಾಕಾಕ್ಯೋ ಮಾವ? ಮತ್ತೇನು ಮಾವ ಬರೀ ಮನೆಯನ್ನಾರು ಅವ್ರಿಗೆ ಮಾಡಿ ನಿಂದು ಏನು ಒಪಿನಿಯನ್ ಅದೇನು ಕೇಳಂಗಿಲ್ಲ. ನಾ ಡಿಸಿಷನ್ ತೊಗೊಂಡು ಬಂದೀನಿ, ನಂದಾದ ಫೈನಲ್ ಇದಾನ ಬರೀ. ಇರಲಿ ಬಿಡು ಮಾವ, ಅವರು ಹೆಂಗೆ ನಡೆಸ್ತಾರೆ ಹಂಗೆ ಹೋಗುದು. ಹೆಂಗೆ ನಡೆಸ್ತಾರ ಹಂಗೆ ಹೋಗು. ನಾಳೆ ತೆಂಗಿನ ಕೈ ಚಿಪ್ ಕೊಡ್ತಾರೆ ಎಲ್ಲರೂ ಕೂಡಿ. ಈಗ ಏನಾಯ್ತು? ಅವ್ರು ನನ್ನ ಒಳ್ಳೆದಕ್ಕೆ ಮಾಡಕತ್ತಾರೆ ಈಗ ಮದ್ವೆ. ಅಲ್ ಮಾವ ನೀ ಎಲ್ಲೋ ಹುಡುಗಿನ ಇಷ್ಟಪಟ್ಟಿಲ್ಲ. ಆ ಹುಡುಗಿದ ನೀ ಹೇಳ್ಬೇಕಿಲ್ಲ ಒಂದು ಮಾತು, ಹಿಂಗೆ ನಾನು ಒಂದು ಹುಡುಗಿನ ಇಷ್ಟಪಟ್ಟಿನಿ, ಅಲ್ಲಿ ನೋಡಿನಿ, ನಿನ್ನೆಲ್ಲ ನೋಡಿನಿ ಅಂತೇಳಿ.
ಅದು ಹೇಳಕ್ಕೊಂದು ಬಾಯಿ ಬರಲ್ಲ ನೀನು ಬಂದಿಟ್ಟು. ನೋಡಿದ ತಕ್ಷಣ ಇಷ್ಟಪಟ್ಟು ನಾ ಇಷ್ಟಪಟ್ಟಿನಪ್ಪ. ಆ ಹುಡುಗಿ ಇಷ್ಟಪಡಬೇಕಲ್ಲ ಮತ್ತೆ ನಾನು ಅಪ್ಪ ಹೇಳಿಲ್ಲ ರೈತರಿಗೆ ಕೊಡಂಗಿಲ್ಲ ಅಂತೆ. ಅವ್ರು ನೋಡಿದ್ರೆ ಅಷ್ಟು ಶ್ರೀಮಂತ, ಆ ಹುಡುಗಿ ನೋಡಿದ್ರೆ ಕಲ್ತಾಕಿದಾರ, ಅಷ್ಟು ಗುಣವಂತಿ ಶ್ರೀಮಂತರದಾರ. ಅವ್ರು ನೋಡಿದಿಲ್ಲ ದೊಡ್ಡವ ಹೆಂಗೆ ಮಾಡಿದ ನಾವು ರೈತರ ನನ್ನ ಇನ್ನೂ ಸಣ್ಣವೇನೋ ಹೊಂದ್ಕೊಂಡು ಹೋದ, ದೊಡ್ಡವ ನೋಡಿದ್ರೆ ಹೆಂಗೆ ಮಾಡತ್ತ. ಇದನ್ನೆಲ್ಲ ನೋಡಿದ್ರೆ ನಾವು ಹೆಂಗಪ್ಪ ಹೇಳೋಕ್ಕಾಗುತ್ತೆ. ಆಕೆ ನೀವು ಒಪ್ಕೊಂಡಿಲ್ಲ, ನಮ್ಮ ಮನೆಯವ್ರಿಗೂ ಏನು ಗೊತ್ತಿಲ್ಲ. ಈಗ ನಾನು ಹೇಳಿಬಿಟ್ರೆ ಈಗ ಅವ್ರು ಏನಾರು ಅನ್ಕೊಂಡಿಲ್ಲ. ಅವ್ರೇನು ಅನ್ಕೊಂತಾರೆ ಇವ್ರೇನು ಅನ್ಕೊಂತಾರೆ ಇದಾತ್ ನಿನ್ವರೆ ಹೇಳಿ ನಿನಗೆ ಏನು ಗೊತ್ತಿಲ್ಲ, ಬರೀ ದುಡ್ಡಿದೊಂದು ಗೊತ್ತೈತಿ ಅದನ್ನ ಮಾಡ. ನಾನು ಇನ್ನು ಮುಂದೆ ನಿಮ್ಗೆ ಇವತ್ತೇ ಏನು ಹಂಗಿಲ್ಲ. ಅಲ್ಲೋ ಬಾಬಾ ನೀ ಹೇಳೋದು ಮತ್ತೆ ಇನ್ನೇನು ಹೇಳೋದು ಹಂಗೆ. ಬಾವಾ ನಿನ್ನ ಒಳ್ಳೇದಕ್ಕೋ ಹೇಳೋದು ನಾನು. ಸರಿನಪ್ಪ. ಅಲ್ಲವಾ ಎಲ್ಲರೂ ಯಾಕೆ ಹಿಂಗೆ ಲಗ್ನ ಬರಕ್ಕೆ ಹಚ್ಚಿದ್ರಿ ನೀವು? ಅದು ಅಣ್ಣನ ಮದುವೆ ಫಿಕ್ಸ್ ಆತಪ್ಪ. ಅಣ್ಣನ ಮದುವೆನಾ ಮಸ್ತ್ ಆತ್ ಬಿಡು. ಹಂಗಾರ ಒಂದು ವಾರ ರಜೆ ಹಾಕಿದ್ರಾತ. ಒಂದು ವಾರ ರಜಾ ಏನಿ, ಒಂದು ವಾರದೊಳಗೆ ಮದುವೆ ಐತಿ ಈಗ. ಅಲ್ವಾ ಇಷ್ಟೊಂದು ಅರ್ಜೆಂಟ್ ಅದಕ್ಕೆ? ಯವ್ವ ನಾ ಅಲ್ಲಪ್ಪ ನಿಮ್ಮಪ್ಪ. ಬಂದ್ರೆ ಮಕ್ಳು ಎಲ್ಲರೂ? ಅಲ್ಲಪ್ಪ ಇಷ್ಟೊಂದು ಅವಸರ ಮಾಡೋದು ಏನಿತ್ತು? ಅವಸರ ಅಂತ ಏನಿಲ್ಲಪ್ಪ. ಹುಡುಗಿ ಹೂ ಅಂದಾಳ, ಮತ್ತೆ ಮನಸ್ಸು ಚೇಂಜ್ ಆಗಬಾರ್ದಲ್ಲ, ಅಷ್ಟರೊಳಗೆ ಮದುವೆ ಮಾಡಿದ್ರಾತು ಅಂತ ನಮ್ದು. ಯಾರು ಹುಡುಗಿ? ಅದ ನಮ್ಮ ಭಾಗ್ಯ. ನೋಡು ನಿನಗೆ ಅಜೀಬ್ ಅನ್ಸಾಗತೈತಿ, ಮತ್ತು ನಮಗೆ ಹೆಂಗೆ ಆಗಬಾರ್ದು. ಏನೋ ಹುಡುಗಿ ಹೂ ಅಂದೈತಿ, ಲಗ್ನ ಪಟ್ಟಣ ಅಂತ ಮದುವೆ ಮಾಡಿ ಮುಗಿಸಿದ್ರಾತು. ಅದು ಅಲ್ಲ ಈಗ ರೈತರಿಗೆ ಮಕ್ಕಳು ಕೊಡೋಕೆ ತಂದೆ ತಾಯಿನೂ ಒಪ್ಪಂಗಿಲ್ಲ. ಮತ್ತು ಈಗಿನ ಹುಡುಗಿಯರು ಒಳ್ಳೆ ಅಂತಾರ, ಅದಕ್ಕೆ ಒಂದು ವಾರದಾಗ ಮಾಡಿ ಮುಗಿಸಿಬಿಟ್ರಾತು ಅಂದ್ಕೊಂಡಿವಿ. ಅಲ್ಲ ಇಷ್ಟು ಲಗು ಅರ್ಜೆಂಟ್ ಮಾಡಿದರೆ ನಮಗೆಲ್ಲ ಸಾಲಿಗೆ ಇದು ಆಗುತ್ತಲ್ಲನ. ಒಂದು ವಾರ ಈಗ ನೋಡಿ ನಾವೆಲ್ಲ ರಜೆ ಹಾಕ್ಕೊಂಡು ಬರಬೇಕು. ಹಾಕ್ಲೇಬೇಕಪ್ಪ, ಮತ್ತು ಅಣ್ಣನ ಮದುವೆ ಅಲ್ಲ, ಎಲ್ಲರೂ ನಿಂತು ಮಾಡಲೇಬೇಕಾಗತ್ತೆ. ಸರಿನಪ್ಪ. ಸುರೇಶ ಬಾರೋ ನೀನು ನನ್ನ ಜೋಡಿ ಲಗ್ನ ಪದ್ಧತಿ ನೋಡ್ಕೊಂಡು ಬರೋಣ. ಆಮೇಲೆ ಶ್ಯಾಮ್ ನೀನು ಇದ್ರದ್ದೆಲ್ಲ ಕಾರ್ಯಕ್ರಮದ್ದೆಲ್ಲ ಏನೇನು ಬೇಕು ನೋಡಿ ಏರ್ಪಾಡು ಮಾಡು. ಸರಿನಪ್ಪ, ನಾ ಡಿ ಜೆ ಎಲ್ಲ ತರಿಸ್ತೀನಿ. ಡಿಜೆ ಏನು ಬೇಡ, ಸುಮ್ಮ ಆರಾಮ್ ಸಿಂಪಲಾಗಿ ಮಾಡಿರಿ. ಈಗ ಅದಕ್ಕೊಂದು ಖರ್ಚು ಜಾಸ್ತಿ ಆಕ್ಕವು, ಅವೆಲ್ಲ ಬೇಡಪ್ಪ. ಏನು ನಾವು ನಮ್ಮ ಹಳೆಗೆ ಹೆಂಗೆ ಮಾಡ್ತೀವಿ ಹಂಗೆ ಮಾಡಿದ್ರಾತು. ಇಲ್ಲೇ ತಿಪ್ಟೂರು ಇದ್ರಾಗ ಐತಲ್ಲ ಕಲ್ಯಾಣ ಮಂಟಪ, ಅಲ್ಲೇ ಮಾಡಿದ್ರಾತು. ಸರಿನಪ್ಪ. ಈಗ ಮತ್ತು ಮಂಟಪದ್ದೆಲ್ಲ ನೋಡ್ಕೊಂಡು ಬರ್ತೀನಿ ನೋಡಿ. ನಿಮ್ಮ ಅಣ್ಣನ ಕರ್ಕೊಂಡು ಹೋಗು. ಅಲ್ಲವಾ ಇನ್ನು ಅಪ್ಪ ಅನ್ನ ಮಾತಾಡಂಗೆ ಇಲ್ಲನ? ಅದೇ ಈಗ ನನ್ನ ಕನಸ್ನಾಗ ಯಪ್ಪ ಅವರಿಬ್ಬರು ಮಾತಾಡಿದಾಗ ನಾನು ಕಣ್ ತೆರೆದಾಗ ದೇವರು ಯಾವಾಗ ಅವ್ರಿಗಿಬ್ಬರಿಗೆ ಒಳ್ಳೆ ಬುದ್ಧಿ ಕೊಡ್ತಾರೋ ಏನೋ. ನಿಮ್ಮ ಅಣ್ಣ ನಾನು ಮಾತು ಕೇಳಿ ಒಂದಿಟ್ಟು ಮಾತಾಡ್ತೈತಿ. ನಿಮ್ಮ ಅಪ್ಪ ಅಂತರೂ ಸಕ್ಕಿನವದನ, ಏನು ಹೇಳಕ್ಕೆ ಬರೋಂಗಿಲ್ಲ, ಒಂಚೂರು ಮಾತಾಡಂಗಿಲ್ಲ, ಮಕ್ಕ ಕೊಟ್ಟು. ಅಮ್ಮ ನಾನು ಅದಕ್ಕಿಂತ ನೋಡ್ಕೊಂಡು ಬರ್ತೀನಮ್ಮ ಒಮ್ಮೆ ಹೋಗಿ. ನಾಳೆ ಇಲ್ಲೇ ಬರ್ತಾಳ ನೋಡೋ ಅಂತ ತಗೋ. ಸರಿನಮ್ಮ. ಯಾವ ಬಂದ್ರಿ ಇಬ್ರು? ಶ್ಯಾಮ್ ಮತ್ತು ಸಂಜಯ್ ಯಾವ ಬಂದಿ? ಅಣ್ಣ ಬೆಳಗ್ಗೆನೇ ಬಂದ್ವಿ. ಮತ್ತು ಏನೋ ಕಲ್ಯಾಣ ಮಂಟಪದ ಯಾವ್ದು ನೋಡೋದು? ನಾ ತಿಪ್ಟೂರು ಕಲ್ಯಾಣ ಮಂಟಪ ನೋಡೋಣ. ಅದ ಈಗ ನಮಗೆ ಸಸ್ತ ಅನ್ಸೋದು, ಅದನ್ನ ನೋಡಿ ಮಾತಾಡಿದ್ರೆ ತಗೋ, ಏನು ಭಾಳ ಆಗಲ್ಲ ಅದು. ಸರಿ ಹೋಗು ನೋಡಿ. ಅಣ್ಣ ಪ್ಲೀಸ್ ಅಣ್ಣ, ಮೆಹಂದಿ ಕಾರ್ಯಕ್ರಮ ಮತ್ತು ಹಳದಿ ಅದಕ್ಕೆಲ್ಲ ಡಿ ಜೆ ತರಿಸ್ತೀನಣ್ಣ. ನಾನು ಹಾಡಾಡ್ತೀನಲ್ಲ ಅದಕ್ಕೆ. ಖರ್ಚೆಲ್ಲ ಭಾಳ ಆಗುತ್ತಪ್ಪ, ಅಷ್ಟಿಲ್ಲ. ಈಗ ನಿಮ್ದು ಸಾಲಿ ಖರ್ಚು ಭಾಳ ಬಂದೈತಿ. ಮತ್ತು ಸಂಜಯ್ ನಿಂದು ಕಾಲೇಜ್ ಫೀ ಕಟ್ಟಿ ನೋಡಪ್ಪ. ಹೌದಣ್ಣ, ಗೊತ್ತಾಯ್ತು, ಪ್ರಿನ್ಸಿಪಲ್ ಹೇಳಿದ್ರು. ನಿನಗೆ ರೊಕ್ಕ ತಂದಿಟ್ಟು ನೋಡು. ರಾಶ ಆತ ಇಷ್ಟಲಗು? ಹ್ಞೂನಪ್ಪ, ಅರ್ಧ ರಾಶಿ ಆಯ್ತು, ಅರ್ಧ ಬ್ಯಾಂಕಿಂದ ಲೋನ್ ತೊಗೊಂಡಿನಿ. ಎಲ್ಲ ಆಗೈತಿ, ಎಲ್ಲದು ಆಗೈತಿ. ಈಗ ಮದುವೆಗೆ ಈಗ ಕಬ್ಬಿಂದು ಬರ್ತೈತಲ್ಲ ಅದನ್ನ ತೊಗೊಂತೀನಿ. ಸರಿ ಅಣ್ಣ, ಬಾ ಹೋಗು. ಅಮ್ಮ ಪ್ಲೀಸ್ ಅಮ್ಮ, ಅದಕ್ಕೆ ನೋಡ್ತೀನಿ. ಬ್ಯಾಡ್ಕಲ್ಲ. ಸರಿ ಅಮ್ಮ. ಅಜ್ಜಿಯಲ್ಲಿ ಒಳಗಡೆ ಮಕ್ಕೊಂಡಾಳ ನೋಡು. ಮಲ್ಲು ನಿನ್ನ ನೋಡ್ಕೊಂಡು ನಾನು ಮನೆಗೆ ಹೋಗಿದ್ದೆ. ನನಗೆ ಹೇಳೋದಾರ್ದ ಎಲ್ಲ ಮಾಡ್ತೀವಿ ಬಿಡಪ್ಪ. ಕಲ್ಯಾಣ ಮಂಟಪ ನೋಡಕೊಂಡಿ ಅಂತ ನಡಿ, ನಾನು ಬರ್ತೀನಿ. ನಿನ್ನ ಬಿಟ್ಟು ಏನೈತಿ, ನಿಮ್ಮ ಮನೆಗೆ ಅದು ಬರಾಕತ್ತಿದ್ವಿ ಈಗ ನಡಿ. ಅದಾಕಿತ್ತ ಹಂಗೆ ಬಂದೆ. ಅದ ಕಲ್ಯಾಣ ಮಂಟಪ ಅದೊಂದು ಐತಲ್ಲ, ಅದಾವದಲ್ಲ ಸ್ವಲ್ಪ ಅದ. ಅಣ್ಣ ನನ್ನ ಫ್ರೆಂಡ್ ಮನೆ ಐತಿ, ಇಲ್ಲೇ ಹೋಗಿ ಬರ್ತೀನಿ ಅಂದ್ರೆ ಅಲ್ಲಿಗೆ ನೇರವಾಗಿ ಬಾ. ಹ್ಞೂ ಅಣ್ಣ. ಲೋ ಮಲ್ಲು, ಅವರು ಗೌಡ್ರಲ್ಲ ಅವರು ಎಲ್ಲೋ ಇಲ್ಲಿ ಬರಾಕತ್ತಾರಲ್ಲ ಅವ್ರು? ಹೌದಲ್ಲ. ಏನು ಗೌಡ್ರ ಇತ್ತ ಬಂದಿರಿ ನೀವು? ಏನಿಲ್ಲಪ್ಪ, ಹುಡುಗಿಗೆ ಬಂದಿಟ್ಟು ಆರಾಮಿದ್ದಿಲ್ಲ, ಅದಕ್ಕೆ ಕರ್ಕೊಂಡು ಬಂದಿದ್ದೆ. ನಿಮ್ಮ ಊರಾಗಲ್ಲಪ್ಪ ದವಾಖಾನೆ ಭಾಳ ಚಲೋ ಇರೋದು, ಈ ಹತ್ತೂರು ಹಳ್ಳಿಯಾಗ. ಮತ್ತು ವ್ಯಾಪಾರಕ್ಕೂ ನಿಮ್ಮ ಊರ ಸೈ ಅಲ್ಲಪ್ಪ. ಹೌದೌದು, ಕರೆ ಹೇಳಿದ್ರು ನೋಡ್ರಿ. ಏನಾಗೈತೆ ಅಂದಂಗೆ? ಯಾಕೆ 3 ದಿನ ಆಯ್ತು ಜ್ವರ ವಾಂತಿ ಆಗತೈತೆ. ಎದಕ್ಕೆ ಊರು ಚೇಂಜ್ ಆಗಿತ್ತು ಏನೋ. ಮೊದಲ ಸಾಲಿ ಕಲಿಯಕ್ಕೆ ಬೇರೆ ಇದ್ಲಲ್ಲ, ಈಗ ಬಂದಾಳ ಅದಕ್ಕೆ. ಏನು ಕಲ್ತಾರ ಇವರು? ಬಿಕಾಮ್ ಮಾಡೀನಿ. ಬಾಬಾ ಬಿಕಾಮ್ ಮಾಡಿರಿ? ಹಂಗೆ ಅನ್ಸಂಗಿಲ್ಲ ನೋಡ್ರಿ ನೀವು. ಎಷ್ಟು ಸಂಭಾಯಿತ ಅನಿಸ್ತೀರಿ. ಬರೀ ನಾನು ಇಲ್ಲೇ ದವಾಖಾನೆ ತೋರಿಸ್ತೀನಿ. ಇಲ್ಲಿ ಬೇಡಪ್ಪ, ನಾವು ಓಕೆ, ನೀವು ಹೋಗ್ರಿ. ಅದಂಗಾಗುತ್ತೆ, ನೀವೆಲ್ಲ ನಮ್ಮ ಮನೆಗೆ ಬಂದಾಗ ಸರ್ಕಾರ ಎಲ್ಲ ಮಾಡಿ ಕಳಿಸಿರಿ. ಮಾಡಿ ಮನೆ ಹಂಗೆ ಬಿಡೋಕ್ಕಾಗುತ್ತೆ. ನಮ್ಮ ಊರಿಗೆ ಬಂದರೆ ನಮಗೆ ಗೊತ್ತಿರೋ ದವಾಖಾನೆ ಇತ್ತು, ಬರೀ ಹೋಗಿಲ್ಲ. ಸಲೈನ್ ಅದು ಹಚ್ಚಿದ್ರೆ ಕಡಿಮೆ ಆಗುತ್ತೆ ನೋಡಿ. ಯಾರು ಪೇಷಂಟು ಮತ್ತು ಅವ್ರ ಜೋಡಿ ಒಬ್ಬರನ್ನ ಬಿಟ್ಟು ಎಲ್ಲರೂ ಹೊರಗೆ ಹೋಗ್ರಿ. ಸರಿ ಡಾಕ್ಟ್ರ್. ಇವರೇ ನನ್ನ ಮಗಳಿಗೆ 3 ದಿನ ಆಯ್ತು ಜ್ವರ ವಾಂತಿ ಸಂಡಾಸು ಭಾಳ ಜೋರಾಗಿ ಬಿಟ್ಟೈತ್ರಿ. ಭಾಳ ವೀಕ್ನೆಸ್ ಅನ್ಸಾಕತ್ತಾಳ ನೋಡ್ರಿ ಒಂದಿಟ್ಟು. ಇಲ್ಲಿ ಮಕ್ಕೋರಮ್ಮ. ಎಷ್ಟು ದಿನ ಏನು ತಿಂದಿದ್ದಮ್ಮ? ಅನ್ನ ಸಾರು. ಏನಿಲ್ಲ, ಸ್ವಲ್ಪ ಇನ್ಫೆಕ್ಷನ್ ಆಗೈತಿ, ವೈರಲ್ ಫೀವರು ಐತಿ. ಇವತ್ತೊಂದಿನ ಅಡ್ಮಿಟ್ ಮಾಡ್ತೀವಿ, ನಾಳೆಗೆ ಕರ್ಕೊಂಡು ಹೋಗಕ್ಕಂತ್ರಿ. ಸರಿ ಡಾಕ್ಟ್ರ್. ಹಂಗಾರೆ ಏನಂದ್ರೆ ಡಾಕ್ಟ್ರ್? ಏನಿಲ್ಲಪ್ಪ, ಇವತ್ತೊಂದಿನ ಅಡ್ಮಿಟ್ ಮಾಡ್ತಾರಂತ, ನಾಳೆಗೆ ಕಳಿಸ್ತಾರಂತ. ಇರಲಿ, ಇಲ್ಲೇ ಅಡ್ಮಿಟ್ ಮಾಡಲಿ, ನಾವು ಇಲ್ಲೇ ಇರ್ತೀವಿ. ಸರಿ ಹಂಗ ನಾನು ನಿಮ್ಗೆ ಊಟಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಬರ್ತೀನಿ, ಇಲ್ಲೇ ಇರಿ. ಏನು ಬೇಡಪ್ಪ, ನಾ ಎಲ್ಲ ತೊಗೊಂತೀನಿ. ಹಂಗೆಲ್ಲ ಅನ್ನೋಂಗಿಲ್ಲ, ನಾನು ತೊಗೊಂಡ್ಬರ್ತೀನಿ, ಇಲ್ಲೇ ಇರಿ. ಊಟ ಮಾಡಿ ಬಂದ್ರಂಗಿಲ್ಲ ಏನಿಲ್ಲ. ಅವ್ರಿಗೆ ಏನು ಬೇಕು ಹೇಳ್ರಿ, ಅವ್ರಿಗೆ ತೊಗೊಂಡ್ಬರ್ತೀನಿ. ಅವ್ರಿಗೆ ಏನು ಬೇಡ, ಆಕಿ ಪಾಪ ಯಾಕೋ ಭಾಳ ನಿಶ್ಶಕ್ತಾಗ ಸಲೈನ್ ಹಚ್ತಾರಂತ. ಅಷ್ಟಕ್ಕೆ ಇರಲಿ, ನಾವು ನನಗೆ ಊಟ ಮಾಡ್ತೀನಿ, ನೀವು ಇಲ್ಲೇ ನೋಡ್ಕೊಂಡು ಬಂದ್ರೆ ನಾ ಮಾಡ್ಕೊಂಡು ಬರ್ತೀನಿ. ಬೇಡ ನಾ ಎಲ್ಲ ತೊಗೊಂಡ್ಬರ್ತೀನಿ ಬಾಕ್ಸ್, ನೀವು ಇಲ್ಲೇ ಇರಿ. ಹೌದೌದು, ನೀವು ಇಲ್ಲೇ ಇರಿ, ನಾವೆಲ್ಲ ತೊಗೊಂಡ್ಬರ್ತೀವಿ. ಎಷ್ಟು ಒಳ್ಳೆ ಜನ ಇವರು. ಹಲೋ. ಹಾಂ ಅಲ್ಲೋಪ್ಪ, ಏನಾಯ್ತು? ಏನೋ ತಂಗಿಗೆ ಭಾಳ ಸುಸ್ತಾಗೈತಂತೆ, ವಾಂತಿ ಅದು ಆಗೈತಲ್ಲ, ಅದಕ್ಕೆ ಸಲೈನ್ ಹಚ್ತೀನಿ. ಇವತ್ತೊಂದಿನ ಅಡ್ಮಿಟ್ ಮಾಡಿರಿ, ನಾಳೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಅಂದ್ರು. ಹಾಗಾಗಿ ನಾನು ಇಲ್ಲೇ ಅಡ್ಮಿಟ್ ಮಾಡಿ ನೋಡಪ್ಪ. ಸರಿಪ್ಪ, ಹಂಗಂದ್ರೆ ಊಟಕ್ಕೆ ತೊಗೊಂಡ್ಬರ್ಲೇನ? ಏನು ಬೇಡ, ಇಲ್ಲಿ ಮಾಡಿ ಬಂದಿದ್ರಲ್ಲ ನಮ್ಮ ಮನೆಗೆ, ಅವರು ಸಿಕ್ಕಿದ್ರು, ಯಾವರೇ ತೊಗೊಂಡ್ಬರ್ತೀನಿ ಅಂತ ಹೋಗ್ಯಾರ ಈಗ.
ಹೌದಾ ಹಂಗಾರೆ ರಾತ್ರಿ ಬರ್ತೀನಿ ತಗೋಣ ಹಂಗಾರೆ. ಸರಿನಪ್ಪ. ತಂಗಿ ನೀ ಏನಾರು ತಿಂತೀಯೇನ? ಏನು ಬೇಡಪ್ಪ ನಂಗೆ. ಭಾಳ ಸುಸ್ತಾಗತ್ತೈತೇನ? ಹ್ಞೂನಪ್ಪ, ಯಾಕೋ ಭಾಳ ಸುಸ್ತಾಗತ್ತೈತಿ. ತಗೋರಿ ಗೌಡ್ರ ಮನ್ಯಾಗ ಪಲಾವ್ ಮಾಡಿದ್ರ. ಏನಪ್ಪ ಮನೆಗೆ ಹೋಗಿ ಬಂದೆ ಈಗ? ಹ್ಞೂ ಇಲ್ಲೇ ಬೈಕ್ ಇಟ್ಟಿದ್ದೆ ತೊಗೊಂಡು ಹೋಗಿ ಬಂದೆ. ಯಾಕಪ್ಪ ನಮಗೋಸ್ಕರ ಅಷ್ಟೊಂದು ಇದನ್ನ ಮಾಡ್ತಿ? ನಾ ಎಲ್ಲ ಮಾಡ್ಕೊಂತೀನಿ ಬಿಡು. ಹಂಗಂದ್ರೆ ಹೆಂಗ್ರಿ ಗೌಡ್ರ? ತಗೋರಿ ನೀರಿನ ಬಾಟ್ಲು ತೊಗೊಂಡಿನಿ. ಇದು ತಗೋರಿ. ಮತ್ತೇನಾರು ಬೇಕಾದ್ರೆ ಹೇಳ್ರಿ, ಇಲ್ಲೇ ಇರ್ತೀವಿ ಕೊಡ್ತೀವಿ. ಸುಮ್ಮನೆ ಯಾಕೆ ತೊಂದರೆ ತಗೋಕೆ ಹೋಗಿದ್ರಿ ಇಷ್ಟೆಲ್ಲ? ನಾವಿಲ್ಲಿ ಬರ್ತೀವಿ, ಒಂದು ಸ್ವಲ್ಪ ಕೆಲಸ ಐತಿ, ಆಮೇಲೆ ಬರ್ತೀವಿ. ಸರಿನಪ್ಪ ಬರ್ರಿ. ಎಷ್ಟು ಒಳ್ಳೆ ಹುಡುಗ ಇವ, ಮುತ್ತಂತ ಹುಡುಗದಾನ. ನನ್ನ ಮಗಳಿಗೆ ಇಂಥ ಹುಡುಗನ ನೋಡಾಕತ್ತಿದ್ದೆ. ನೋಡು ದೈವ ಎಲ್ಲೆಲ್ಲಿ ಕುಡಿಸಿ ಬರ್ತೈತಿ. ನನ್ನ ಗಂಗಾವುಗ ಗಂಗಿ ಅಂತ ಮನಸ್ಸಿಗೆ ಒಳ್ಳೆ ಹುಡುಗ ಸಿಕ್ಕರೆ ನನಗೂ ಸಾಕಾಗಿತ್ತು. ಸೊ ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಅಲ್ಲ ನಾನು ಎಷ್ಟೊತ್ತು ಬಂದೆ, ನೀ ಈಗ ಬರಾಕತ್ತಿಲ್ಲ. ಆಮೇಲೆ ಎಲ್ಲ ನೋಡಿದೆ, ಕಲ್ಯಾಣ ಮಂಟಪ ಇದೊಂದೇ ಚಲೋ ಐತಿ. ಎಲ್ಲ ನೋಡಿದ್ರೆ ಹೌದಾ? ಸರಿ ಹಂಗಾರೆ ಇದೇ ಹೇಳ್ಬಿಡು. ಮತ್ತು 30,000 ಭಾಳ ಆಗಲಿಲ್ಲ. ಅದು ಊಟದ್ದು ಎಲ್ಲ ಅವರೇ ಮಾಡ್ತಾರನ್ನ ಕೇಳು. ಎಲ್ಲ ಕೇಳಿ ಮಾತಾಡಿ ಇದು ಮಾಡಪ್ಪ ಹಂಗಾರೆ. ಅಲ್ಲ ನೀನು ಮಾತಾಡ್ಬೇಕಿಲ್ವೋ? ಒಂದು ಸ್ವಲ್ಪ ಕೆಲಸ ಐತಿ, ನೀ ಮಾತಾಡ್ಕೊಂಡು ಬಂದೆ. ಸರಿ ಅಣ್ಣ ಹಂಗಾದ್ರೆ. ಅಷ್ಟು ಅಂಥದ್ದೇನು ಅರ್ಜೆಂಟ್ ಐತಿ? ಇಲ್ಲ ನಮ್ಮ ಬೇಕಾದವರು ದವಾಖಾನೆಗೆ ಅಡ್ಮಿಟ್ ಆಗ್ಯಾರ, ಅವ್ರಿಗೆ ಸ್ವಲ್ಪ ಸಹಾಯ ಬೇಕಾಗಿತ್ತು. ಹೌದಾ? ಸರಿ ಹಂಗಾರೆ ನಾನು ಬರ್ತೀನಿ. ಬೇಡ ನೀ ಇದನ್ನೆಲ್ಲ ಮುಗಿಸ್ಕೊಂಡು ಬಾರ, ನಾವು ಮುಗಿಸ್ಕೊಂಡು ಹೋಗ್ತೀನಿ. ವಿಷಯ ಇಲ್ಲ ಐತೆನಾ? ಸರಿ ಅಣ್ಣ ಹಂಗಾದ್ರೆ. ಯಾಕೋ ನೀನು ಮದುವೆ ನೀನು ಕಲ್ಯಾಣ ಮಾಡ್ಕೊಂಡು ನೋಡಿದ್ರು ಊಟ ವೈನಿ ನೆನಪಾಗತ್ತಲ್ಲ ನಿನ್ಗೆ? ಸುಂಬಾರು ವೈನಿಗಿನಿ ಏನಿಲ್ಲ. ಪಾಪ ನಮಗೆ ಅಷ್ಟೆಲ್ಲ ಸಹಾಯ ಮಾಡ್ಯಾರ. ನಾವು ರಾತ್ರಿ ಎಲ್ಲ ಸ್ಟೇ ಮಾಡಿದಾಗ ಇಲ್ಲ ಉಳ್ಕೊಂತೀನಿ ಅಂದ್ರು ಅಂದ್ರು ಒಂದು ಮಾತು ಬೇಡ ಅನ್ಲಿಲ್ಲ. ಅಷ್ಟು ಉಪಚಾರ ಎಲ್ಲ ಮಾಡ್ಯಾರಿಲ್ಲ. ಆಮೇಲೆ ರಾತ್ರಿ ಅವ್ರು ಉಳ್ಕೊಳ್ಳೋಕೆ ವ್ಯವಸ್ಥೆ ಒಂದಿಟ್ಟು ಮಾಡಬೇಕು. ಮಾಡಿ ಏನು ಮಾಡ್ತೀನಿ ಮಾಡಿ. ಅಲ್ಲೋ ಇಷ್ಟು ಪ್ರೀತಿ ಇಟ್ಕೊಂಡು ಏಕಿ ಮೇಲೆ ಯಾಕೆ ನೀನು ಬಿಟ್ಕೊಡಕತ್ತಿ ಅಂತ ನನಗೆ ಗೊತ್ತಾಗಲ್ಲ. ಪ್ರೀತಿ ಗೀತಿ ಏನಿಲ್ಲಪ್ಪ. ಅವ್ರು ನಮ್ಮನ್ನ ಅಷ್ಟೊಂದು ಮಾಡ್ಕೊಂಡ್ರೆ ನಾವು ಅವ್ರು ನೋಡ್ಕೋಬೇಕು ಬೇಡ. ಗೊತ್ತಾಯ್ತಾ? ಹೇಗಿದ್ರ ಗಂಗಾವಳಿ? ಹಾಂ, ಪರವಾಗಿಲ್ಲ ಇವಾಗ ಸ್ವಲ್ಪ. ಅಲ್ಲ ಏನಾದರೂ ಬೇಕಿದ್ರೆ ಹೇಳಿ, ತೊಗೊಂಡು ಬಂದು ಕೊಡ್ತೀನಿ ಉಣ್ಣೋದಕ್ಕೆ. ಬೇಡ ಇವಾಗ ಇವರನ್ನ ಬರ್ತಾನೆ. ಸರಿ ಆಗಿದ್ರೆ. ನೀವು ಇಲ್ಲ ಇದ್ದೀರಾ ಆರಾಮ? ಹಾಂ ನಾವು ಆರಾಮದೀವಿ. ನೀವು ಆರಾಮದಿರಲ್ಲ? ಅಪ್ಪ ನಿಮ್ಗೆ ಊಟಕ್ಕೆ ತಂದು ನೋಡ್ತೀವಿ. ಸರಿನಪ್ಪ, ನಾವು ಊಟ ಮಾಡಿ ಬರ್ತೀನಿ, ನೀ ಇಲ್ಲೇ ತಂಗಿ ಹತ್ರ. ಹಾಂ ಸರಿಪ್ಪ. ಹೆಂಗಿತ್ತು ಈಗ ಮೈಯಾಗ? ಆರಾಮ ಅನ್ಸತಿ ಇಲ್ಲೊಂದಿಟ್ಟ? ಹ್ಞೂ ಸ್ವಲ್ಪ ಪಾಡೈತಿ ಇವಾಗ. ನೀವೇನಾದ್ರು ಇಲ್ಲೇ ಉಳ್ಕೊತಿದ್ದಾರೆ ಬರ್ರಿ, ನಮ್ಮ ಮನೆಗೆ ಉಳ್ಕೊಳ್ಳುವಂತೆ. ನಾನು ಬೇಕಾದ್ರೆ ಇಲ್ಲೇ ದಾಪ್ನಿಗೆ ಇರ್ತೀನಿ. ಓ ಬೇಡ, ಅಷ್ಟೇನು ನೀವು ತೊಂದರೆ ತೊಗೊಳ್ಳೋದೇನು ಬೇಡ. ನಾ ಎಲ್ಲ ನೋಡ್ಕೊತೀನಿ. ಅಪ್ಪನ ಮನೆಗೆ ಕಳಿಸ್ತೀನಿ, ನಾನು ಇಲ್ಲೇ ಇರ್ತೀನಿ ತಂಗಿ ಜೋಡಿ. ಏನು ಇವತ್ತೊಂದು ದಿನ ಅಲ್ಲ, ನಾಯಿ ಡಿಸ್ಚಾರ್ಜ್ ಮಾಡಿಸ್ತಾರೆ. ಇಷ್ಟೊತ್ತಿನಾಗ ಯಾಕೆ ಮನೆಗೆ ಹೋಗುದು? ಅಂಕಲ್ ನನ್ನ ಜೋಡಿನ ಕಳಿಸ್ಬಿಡ್ರಿ. ಅಪ್ಪಾರು ನಮ್ಮ ಜೋಡಿನ ಬರಲಿ ಬಿಡ್ರಿ, ನಾವು ಕರ್ಕೊಡೋಗ್ತೀವಿ ಮನೆಗೆ ಇಲ್ಲೇ. ಬೇಡ ಏನು ನಮ್ಮ ಮನೆ ಏನು ದೂರ ಆಗಲ್ಲ, ಇಲ್ಲಿಂದ ಬೈಕ್ ತೊಗೊಂಡೋದ್ರೆ. ಅಂದರೂ ತಂದಿನ ಅಪ್ಪ ಹೋಯ್ತಾನ, ಹಂಗೇನಿಲ್ಲ. ಅವ್ರಿಗೆ ಹೊಡ್ಯಾಕು ಬರ್ತೈತೆ ಗಾಡಿ. ಕತ್ಲ ಒಂದು ಆಗಿತ್ತಲ್ಲ, ಸುಮ್ಮನೆ ಯಾಕೆ ನಮ್ಮ ಮನೆ ಇಲ್ಲೇ ಐತ್ರಿ. 4 kg ಮುಂದಕ್ಕೆ ಹೋದ್ರಿ ಅಂದ್ರೆ ಬೇಡಪ್ಪ ಬೇಡ. ನೀ ಇಷ್ಟೊತ್ತು ಉಪಕಾರ ಮಾಡಿದ್ದೆ ಸಾಕು ನಮ್ಗೆ. ನಮ್ಮದನ್ನೆಲ್ಲ ಓಕೆ ಬಿಡಪ್ಪ. ಸರಿ ಆಗಿದ್ರೆ ನಾನು ಇನ್ನು ಬರ್ತೀನಿ. ಗಂಗಾವರೆ ಆರಾಮ್ ತಗೋರಿ. ಏನಾರ ಫೈನಾನ್ಷಿಯಲಿ ಬೇಕಂದ್ರೆ ಹೇಳ್ರಿ, ನಾನು ಸಹಾಯ ಮಾಡ್ತೀನಿ. ಏನಿಲ್ಲಪ್ಪ, ಎಲ್ಲ ನಾನು ನೋಡ್ಕೊತೀನಿ. ಸರಿ ನಾವು ಬರ್ತೀವಿ. ಸರಿ ರೀ ಅಂಕಲ್, ಬರ್ತೀವಿ. ಎಷ್ಟು ಒಳ್ಳೆಯವರು ಅದಾರಲ್ಲ ಅವರು. ಯಾರೂ ಇಷ್ಟು ಬೇಗ ಅಳಿಬೇಡ. ನೀನಂತರೂ ಯಾರು ಒಂದಿಷ್ಟು ಸಹಾಯ ಮಾಡಿದ್ರೆ ಸಾಕು, ಒಳ್ಳೆಯವರ ಅಂದ್ಬಿಡ್ತೀವಿ. ಹೌದು, ನೀ ಯಾಕೆ ಬಂದಿ? ಸಣ್ಣನ ಎಲ್ಲಿ? ಸಣ್ಣವೆಲ್ಲಿದ್ದಾನ ಅವನು? ಅವನು ಬರಲ್ಲ ಅಂದ, ಅದಕ್ಕೆ ನಾನು ಬಂದೆ. ಏನೋ ಹೊಲ್ದಾಗ ರಾಶಿ ಇತ್ತಂತ, ಅದಕ್ಕೆ ರಾಶಿ ಮಾಡಕ್ಕೆ ಹೋಗ್ಯಾನ. ನಾ ಊಟ ಮಾಡಿ ಬರ್ತೀನಿ. ಸರಿನಪ್ಪ. ಎಷ್ಟು ಒಳ್ಳೆಯವರು ಅಂದಲ್ಲ. ಹೌದಪ್ಪ, ನಂಗಂತೂ ತುಂಬಾನೇ ಒಳ್ಳೆಯವನು ಅನಿಸ್ತು. ಒಂದೇ ದಿನ ನಮ್ಮ ಮನೆಗೆ ಇಟ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ಸಹಾಯ ಮಾಡ್ತಾರಂತ ನಾನು ಅನ್ಕೊಂಡಿದ್ದಿಲ್ಲ. ಹೌದವಾ, ಈಗ ಒಳ್ಳೆಯವ್ರು ಸಿಗೋದ ಭಾಳ ಕಷ್ಟ ಈಗಿನ ಜಾಯ್ ಮಾಡಿದಾಗ. ಇಷ್ಟೊಂದು ಒಳ್ಳೆಯವಾದಾನಂದ್ರೆ ನೋಡ್ಬೇಕಂಗಾರೆ. ಅಯ್ಯೋ ಹೊತ್ತಾಗೈತಿ, ಅಪ್ಪ ಎದ್ದಿನ ಬೈತಾನೆ ಬಾರ್ಲು. ಮಾವ ಹಿತ್ತಲ್ ಬಾಗಿಲು ಯಾಕೆ ಮುಂದಿನ ಹೋಗು ನಡಿ. ಮುಂದಿನ ಹೋದ್ರೆ ಅಜ್ಜಿ ಕೈ ಸಿಗಾಕೊಂತೀವಿ. ಅಜ್ಜಿ ಬಾಯಿ ಮಾಡಿಲ್ಲ, ಅಪ್ಪ ಎದ್ದು ಬಿಡ್ತಾನೆ. ಅಪ್ಪ ಎದ್ನೋದು ಗೊತ್ತಲ್ಲ ಕತಿ. ಅಯ್ಯೋ ಮುಗ್ದ ಹೋತು. ಇಷ್ಟ ತನ ಎಲ್ಲಕ್ಕಿದ್ರಿ ಏನು ಮೊದಲೇ ನನ್ನ ಜೋಡಿ ಮಾತಾಡಂಗಿಲ್ಲ. ಅವ್ನ ಜೀವ ಹೇಳ್ತಾನೆ. ಸುಮ್ಮನೆ ಅವ್ಗೆ ತೊಂದರೆ ಆಗ್ತದಲ್ಲ. ಅಪ್ಪ ನಾನು 15 ಆಗ್ತೀನಿ. ಅಪ್ಪನ ಕೈ ಸಿಗಾಕೊಳ್ಳೋದು ಬೇಡ ಅಂತೆ. ಇಲ್ಲಿ ಅಪ್ಪ ಬಂದ ನೋಡಲಿ. ನಿಂಗೆ ಎಲ್ಲಿ ಹೋದೆ? ನಿಂಗೆ ಹೊಲೆಯಾಗ ಸಿಗ್ಬಿಡ್ತೀಯಲ್ಲ ಬಾಯಿಲಿ. ರೀ ಕರೆದ್ರಿ? ನೋಡು ನಿನ್ನ ಮಗನ ಬರುದು ಹೊತ್ತು ನೋಡಿದ ಹೊಳೆ ನೋಡು. ಹೊತ್ತು ಮುನಿಗಿ ಎಷ್ಟೊತ್ತಾತು. ಇನ್ನಾದರೂ ಈಗ ಬರಾಕತ್ತಾನೆ. ಎಲ್ಲಿ ಹೋಗಿದ್ದು ಕೇಳು. ನಾನು ಏನು ಹೇಳಿದೆ ಇವಂಗೆ? ಕಲ್ಯಾಣ ಮಾಡ್ಕೊಂಡು ನೋಡ್ಕೊಂಡು ಬಾ ಅಂತ ಹೇಳಿದ್ದೆ. ಇವಾಗ ಏನು ಮಾಡ್ಯಾನ ಒಂದಿಟ್ಟು ಕೇಳೋ ಅವ್ನು. ಅಲ್ರಿ, ರೋಡ್ನಾಗ ನಿಂತು ಮಾತಾಡ್ಸಕತ್ತಿರಲ್ಲ, ಒಳಗೆ ಬರ್ಲಿ ಅಂದ್ರೆ ಒಂದಿಟ್ಟು. ಹೊತ್ತು ಎಳೆ ಐತಿಲ್ಲ ನೋಡು, ಕೇಳೋಣ ಒಂದಿಟ್ಟು. ಅಪ್ಪ ಒಳಗೆ ಕೂತ್ಕೊಂಡು ಮಾತಾಡೋಣ ನೋಡ್ರಿ. ಹೊತ್ತಾಗಿತ್ತಿಲ್ಲ ಕೇಳೋಣ. ಎಲ್ಲಿ ಹೋಗಿದ್ದಂತೆ? ಯಾಕೆ ಕಮಲಪ್ಪ ಎಲ್ಲಿ ಹೋಗಿದ್ದಿ? 2 ದಿನ ಆಯ್ತು ಸರಿಯಾಗಿ ಮನೆಗೆ ಬರ್ತಿಲ್ಲ. ಅದು ಅವ್ವ ಕಲ್ಯಾಣ ಮಾಡ್ಕೊಂಡು ನೋಡಕ್ಕೆ ಹೋಗಿದ್ವಿ. ಅಲ್ಲಿ ದಾರಿಲಿ ನಮ್ಗೆ ಗೊತ್ತಿರೋರೊಬ್ರು ಸಿಕ್ಕರು. ಅವ್ರ ಜೋಡಿ ಮಾತಾಡಿ ಅವ್ರು ಏನೋ ದವಾಖಾನೆಗೆ ಬಂದಿದ್ರ. ಪಾಪಂತೆ ಅವ್ರಿಗೆ ದವಾಖಾನೆಗೆ ಅಡ್ಮಿಟ್ ಮಾಡಿ ಬಂದೆ. ನಿನ್ನ ಮಗ ಬರೀ ಊರಿಗೆ ಉಪಕಾರಿ, ಮನೆಗೆ ಅಪಕಾರಿ. ಹೌದಾ, ಇರ್ಲಿ ಹಂಗಾರೆ ಊಟ ಮಾಡಿ ನಡಿ. ಈ ಬಾವ ಬಾರು. ಸರಿ ಬಂದು ನಡಿಯೋ. ಈಗ ಇರ್ಲಿ ಬಿಡ್ರಿ, ಊಟ ಮಾಡಿ ಬರ್ತಾನೆ. ಈ ಬಲಂಗುಚ್ಚಿ ಬಾವ ಬಾಯಿಲೆ. ಅದು ಅಂಕಲ್ ಹೇಳಿ ಏನಾಯ್ತು? ನಿಂತ್ಕೊಳ್ಳೋ ಬಲಂಗುಚ್ಚಿ ಹೇಳಿ. ಅಯ್ಯಯ್ಯಯ್ಯೋ ಎಷ್ಟು ಸಂಭಾಯ್ತಕ್ಕಿಯೋ. ಹೌದು, ನಿನ್ನ ಗೆಳೆಯಾಗ ಈ ಮದುವೆ ಇಷ್ಟ ಆಯ್ತಿಲ್ಲ? ಈಗ ಏನಾರು ನಾ ಇಷ್ಟ ಇಲ್ಲ ಅಂದ್ರೆ ಅವ್ನು ಮದುವೆ ಮಾಡೋದು ಬಿಡ್ತೀರಣ್ಣ? ಏನೋ ಒಟ ಅನ್ನಕತ್ತಿಯಲ್ಲ. ಅವನ ಹೇಳೋನಲ್ಲ ಇಷ್ಟ ಆಯ್ತಂತೆ, ಮತ್ತಿನ್ನೇ ನನ್ನ ಮುಂದೆ ಕೇಳಾಕತ್ತೀರಿ. ನೀವೊಬ್ರು ತಿಕ್ಕ ದೋಸ್ತರಲ್ಲ, ಒಂದು ಚಡ್ಡಿ ದೋಸ್ತರಲ್ಲ ನೀವು. ಒಬ್ರನ್ನೊಬ್ರು ಬಿಟ್ಟು ಕೊಡಂಗಿಲ್ಲ. ಸಾಲಿತದ ಸದ್ಯಕ್ಕೆ ಇಬ್ರು ಕಲೀಲಿಲ್ಲ, ಇಬ್ರು ಬಿಟ್ಟು ಓಡಿ ಬಂದ್ರಿ. ಈಗನೂ ಯಾವಾಗಲೂ ಅಂಡ್ಕೊಂಡೇ ಇರ್ತೀರಲ್ಲ, ಅದಕ್ಕೆ ಕೇಳಿದೆ. ಹೌದು ಬಿಡ್ರಿ, ನೀವು ಹೇಳೋದು ಕರೆನ ಐತಿ. ಲೋ ಮಾವ ಬಾ. ಬಂದೆ ಮಾವ. ಕರೆಕತ್ತನ್ನು ನೀನು ಬಾಲಂಗೊಚ್ಚಿ ಹೋಗು. ಅಲ್ಲ ಅವ್ನು ಕಂಡ್ರೆ ಅಷ್ಟೇ ಸಿಕ್ ಮಾವ ನಿಂಗೆ. ಯಾಕಂತ ನಿನಗೆ ಗೊತ್ತಿಲ್ಲನ? ಒಬ್ರಿಗೊಬ್ರು ಮಕ್ಕ ಕೊಟ್ಟು ಮಾತಾಡಂಗಿಲ್ಲ. 3ನೇದಾರು ಬೇಕು ನಿಮಗೆ. ಸಾಕು, ಹೋಗು ತಿನ್ನು ಹೋಗು. ಅಯ್ಯ ನಮ್ಮ ಕುಡ್ಡಜ್ಜಿ ಮಕ್ಕೊಂಡೈತಲ್ಲ, ಕುಡ್ಡಜ್ಜಿ ಈ ಮಕ್ಕೊಂಡ ಸುಮ್ಮ ಕುಂದ್ರು. ರೊಟ್ಟಿ ತರ್ಲಿ ಇಬ್ರಿಗೂ? ಮಲಗು ತುಂಬ ಹೊಟ್ಟೆ ಸ್ಥಿತಿ. ಮಲ್ಲ ಬಂದನ? ಹ್ಞೂ ಅಂತೀರಿ, ಬಂದ ನೋಡ್ರಿ. ಮುದುಕಿ ಎಬ್ಬಿಸ್ಲೇನ? ಯಾಕೆ ಲಾಟಾನ? ನನಗೇನು ಶಕ್ತಿ ಇಲ್ಲ ಒಬ್ಬಕ್ಕೆ ಎದ್ದು ಕುಂದ್ರಾಕ. ನಿನ್ನ ವಯಸ್ಸಿನಾಗ ಹಂಗ ತುಣುಕ್ ಅಂತ ಓಡ್ತಿದ್ದೆ ನಾನು.
ಈ ಮುದುಕಿ ಯಾವಾಗ ಕಿವಿ ಕೇಳಂಗಿಲ್ಲ, ಯಾವಾಗ ಕೇಳ್ತೈತಿ, ಯಾವಾಗ ಕಿವಿ ಅಂತ ಹಾಕೊಂಡಿರ್ತಾಳ ಒಂದು ಗೊತ್ತಾಗಲ್ಲ ನೋಡು. ಈ ಕಣ್ ಕಾಣಕತ್ತೈತಿ ಏನಿಲ್ಲ, ಚಸ್ಮಾ ಬೇರೆ ಹಾಕೊಂಡಾಳೆ. ಇಲ್ಲ ಒಟ ಒಟ ಅನ್ನಕತ್ತಿ. ಏನಿಲ್ಲ, ಕಣ್ ಕಾಣಕತ್ತೈತಿ ಏನಿಲ್ಲ. ಕಾಣಕತ್ತೈತಿ. ಕುಂತಿಲ್ಲ ಇಲ್ಲಿ ಮೊದ್ಲು. ಸುಮ್ಮನೆ ಎದಕ್ಕೆ ರೇಗಿಸ್ತೀಕಿನ? ಏನಜ್ಜಿ ಏನಾಯ್ತು? ಅಯ್ಯ ನಾನು ನಿನ್ ಜೋಡಿ ಮಾತಾಡ್ಬೇಕು ಅನ್ಕೊಂಡೆ ಅಪ್ಪ. ಅಲ್ಲ ನಿಂಗೆ ಈ ಮದುವೆ ಇಷ್ಟ ಆಯ್ತು ಏನಿಲ್ಲ? ಯಾಕಜ್ಜಿ ಹಂಗಂತಿ? ಯಾಕೋ ನಿಮ್ಮ ಅಜ್ಜ ಕನಸ್ನ ಬಂದಿದ್ನ ಬಂದು ನನ್ನ ಮೊಮ್ಮಗಗ ಇಷ್ಟ ಇಲ್ಲದ ಮದುವೆ ಮಾಡಕತ್ತಿ ನೀನು, ಇನ್ನೂ ವಯಸ್ಸಾದ್ರೂ ಬುದ್ಧಿ ಬಂದಿಲ್ಲ ನಾ ಅಂದವ ನನಗೆ. ಹಂಗ ಅದಕ್ಕೆ ನನ್ನ ಮೊಮ್ಮಗಗ ಇಷ್ಟ ಆಯ್ತು ಏನಿಲ್ಲ ಅಂತ ತಿಳ್ಕೊಬೇಕು ಅನ್ನಿಸ್ತು. ಅಯ್ಯೋ ಅಜ್ಜು ಭಾಳ ಚಲೋ ಅದಾನ ಲೇವ್ವ. ಕನಸ್ನಾಗ ಬಂದು ನಿಜ ಇದ್ದಿದ್ದನ್ನ ಸತ್ಯ ನಾ ತಲೆ ಬಿಡದಂಗೆ ಹೇಳ್ಯಾನ. ಹೋಗಿದ್ದನ ನಿನ್ನ ಮಗಗೆ ಹೇಳು, ಮಗಗ ಮುದ್ದಿನ ಮಗ ಅದಲ್ಲ ಹೇಳು. ಏ ಲಾಟನ ಸುಮ್ ಕುಂದ್ರಲ್ಲ, ನಾನು ನನ್ನ ಮೊಮ್ಮಗನ ಕೇಳತ್ತೀನಿ. ಏನಿಲ್ವ ನಂಗೇನು ಅಪ್ಪ ಹೂ ಅಂದ್ರೆ ಈ ಅಪ್ಪನ ಮಗನೇ ಹೇಳು, ನಿನಗೇನು ಅನ್ಸುತ್ತೆ? ಏ ಹುಡುಗನ ಕಾಡ್ಬೇಡ, ಊಟ ಉಂಟ್ರಪ್ಪ ಇಬ್ರು. ಸರಿ ನಾವ ಅವ ಪಿಂಡಿ ಹಚ್ಚು. ಅಬ್ಬಾ ಹೊಟ್ಟೆ ಹಸ್ತೈತಿ ತಿನ್ನು ಮೊದ್ಲು. ಇದು ತಿನ್ನೋದು ಅಂದ್ಬಿಟ್ರೆ ಮತ್ತೇನು ಗೊತ್ತಿರಂಗಿಲ್ಲ ನೋಡಿ ಅದಕ್ಕೆ. ಮುದುಕಿ ನೀರ ಒಂದಿಟ್ಟು ಕಾಳಜಿ ತೋರಿಸಿದ್ ಬಿಡುವ ನಿಮ್ಮ ಮೊಮ್ಮಗನ ಬಗ್ಗೆ. ಅಲ್ಲ ಲಾಟನ ನಾ ತೋರಿಸ್ಲಾಗ ಮತ್ತೆ ಇನ್ಯಾರು ತೋರಿಸ್ತಾರೆ? ಸುಮ್ಮನೆ ಬಾರ ಹೋಗೋಣ. ಅಮ್ಮ ನಿಮ್ಮಪ್ಪ ನಾವು ಹೋಗ್ತೀವಿ. ಅಲ್ಕನ್ ಮಗ ಏನು ಹೇಳೋದು ಉಂಟಲ್ಲ? ಹೇಳಿನಲ್ಲಮ್ಮ ಅಪ್ಪ ಏನಂತ ಅದ. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ ಹೇಗಿದೆ ವಿಡಿಯೋ ಅಂತ. ಸರಿ ಮುದುಕಿ ಬರ್ತೀನಿ, ಇನ್ನು ಮಲ್ಕೋಯ್ನ. ಮತ್ತೆ ಕನಸ್ನಾಗ ಅಜ್ಜ ಬಂದು ರೊಮ್ಯಾಂಟಿಕ್ ಸಾಂಗ್ ಹಾಕ್ತಾನ, ಡುಯೇಟ್ ಹಾಡಕಂತಾಳ. ಮಗಳ ಬಾಡ್ಕೋ, ನಾಚಿಕೆ ಆಗುತ್ತೆ ನಿಂಗೆ. ಅಲ್ಲ ಮುದುಕಿ ನೋಡ ನಿಮ್ಮ ಅಜ್ಜಿಗೆ ಏನು ಆಚಿಕೆ ಆಗತ್ತಂತ. ಮುದುಕಿ ಚಸ್ಮಾ ಹಾಕೊಂಡು ಕನಸು ಕಾಣಕತ್ತಾಳ. ನೀವೇನು ಅಲ್ಲ, ನನ್ನ ಗಂಡ ಎಷ್ಟು ಪ್ರೀತಿ ಮಾಡ್ತಿದ್ದ ಗೊತ್ತ ನನಗೆ. ಇನ್ನೂ ಊಟ ಉಣ್ಸವ್ ನಂಗೆ, ಅಷ್ಟು ಪ್ರೀತಿ ಮಾಡವನು. ನಡಿಲ್ಲ ಅಜ್ಜಿ ತನ್ನ ಲವ್ ಸ್ಟೋರಿ ಹೇಳಕತ್ಲ ಅಂದ್ರೆ ಕತ್ಲಾಗತ್ತೆ. ಮತ್ತೆ ನಿದ್ದೆ ಮಾಡಿ ಇಲ್ಲೇ ಮಲ್ಕೊಂಡು ಹೇಳ್ತೀವಿ ನಾವು. ಬಾಡ್ಕೋಗಳು ಹೇಳುತ್ತಲೇ ಹೋಗಿ ಬಿಡ್ತಾನೆ ನೋಡು. ತನಗೆ ನಿದ್ದೆ ಹತ್ತಾಕತ್ತಿತ್ತು, ಮಕ್ಕೊಂತೀನಿ. ಸರಿ ತಂದಿರ ಯವ್ವ ಏನೈತೆ ಯವ್ವ ಚಳಿಯಾಗ, ತಂಡಿಗೆ ಚಳಿ ಚಳಿ ಚಳಿ. ನನ್ನ ಗಂಟಿದ್ದೀರಂದ್ರೆ ಕಾಲು ತಿಕ್ತಿದ್ದ ಚಳಿಗೆ. ಮುದುಕಿ ನಾ ಬಂದಿಕ್ಲೇನ? ಲಾಟನ ಹೋಗು. ಅವ ಊಟ ಮಾಡಿದಿಲ್ಲ? ಹೂನಪ್ಪ ಮಾಡಾಕತ್ತೀನಿ. ಯಾಕೆ ಹಂಗ ಬೇಜಾರಾಗಿದಿ? ಯಾಕೋ ಭಾಳ ಆತಂಕ ಆಗತ್ತಿಬಿಟ್ಟೈತಪ್ಪ. ಏನು ಹೆಂಗೆ ಎಲ್ಲ ಅವಸರ ಆಗತ್ತೈತಲ್ಲ, ಹೆಂಗಪ್ಪ ಇದು ಹೆಂಗೆ ಮಾಡಬೇಕು ಏನೂ ಒಂದು ಅರ್ಥ ಆಗೋಲ್ಲ ನನಗಂತರು. ಆಮೇಲೆ ನಿನ್ನೆ ಸಿಗಡಿ ಒಲಿ ಹಚ್ಚಾಕತ್ತೀನಿ, ಹತ್ತಕ್ಕ ಒಲ್ಲಾಗೈತಿ. ಅದಕ್ಕೆ ಗ್ಯಾಸ್ ಮೇಲೆ ಮಾಡಾಕತ್ತೀನಿ ಎಲ್ಲ. ಗ್ಯಾಸ್ ಮೇಲೆ ಮಾಡಿ ಸುಮ್ಮನೆ ಅದನ್ನೆಲ್ಲಿ ಉದ್ಕೊಂತ ಕುಂದಿರ್ತಿ. ಕಣ್ಣು ಮೊದಲು ನೋವಪ್ಪ ನೀನು. ಸರಿನಪ್ಪ. ನಿಮ್ಮಪ್ಪ ಏನೋ ಕೇಳಾಕತ್ತಿದ್ ನೋಡಿ ಆಗಲೇ. ಓಕೆ ಹೋಗಿ ಮಾತಾಡ್ತೀನಿ ತಗೋ ಏನಂತ. ನಾನು ಬರ್ತೀನಿ ನಡಿಯಪ್ಪ. ಮತ್ತೆ ಏನಾರು ಕೇಳ್ತಾನ, ನಿನಗೇನಾರು ಹೇಳ್ತಿ ಯಾರು ಇದ್ರಿ ಬದ್ರ ನಿಮ್ಮಿಬ್ಬರದು ಸಾಕಾಗಿಬಿಟ್ಟಿದ್ದು ನನಗೆ. ಅವ್ವ ನಾ ಮಾತಾಡ್ಸಕ್ಕೆ ರೆಡಿ ಇದೀನವ. ನಿಮ್ಮ ಯಜಮಾನ್ರು ನೋಡಿ ಏನೇನೋ ಮಾತಾಡಂಗಿಲ್ಲ, ಮುಖ ಬಿಕ್ಕೊಂಡು ಅಡ್ಡಾಡ್ದು. ಅವ ಸೇರಿ ಹೊರಗೆ ಕುಂತಾನ ಬಾ ನಿಮ್ಮಪ್ಪ. ಅಲ್ರಿ ಅವಾಗ ಏನೋ ಕೇಳಾಕತ್ತಿದ್ರಲ್ಲ, ಕೇಳ್ರಿ ಈಗ ಬಂದ ನೋಡು. ಅದ ಛತ್ರದೇನ ಅಂತ ಕೇಳಕ್ಕೆ ಅಪ್ಪ ಎಲ್ಲ ಸಂಜೆನ ಮಾತಾಡಕ್ಕೆ ಕೊಟ್ಟಿನಿ. ಅವನು ಹೇಳ್ತಾನ ಅಣ್ಣ ಬಂದ ನೋಡು, ಅವನ ಬಂದ. ಏನತ್ತ ಸಂಜು ಛತ್ರದೇನತ್ತ? ಹಾಂಪ್ಪ ಎಲ್ಲ ಮಾತಾಡಿ ಅಡ್ವಾನ್ಸ್ ಕೊಟ್ಟು ಬಂದೀನಿ. ಅಡುಗೆ ಅವ್ರಿಗೆ ಹೇಳಿನಿ, ಎಲ್ಲ ವ್ಯವಸ್ಥೆನೂ ಅವ್ರಿಗೆ ಹೇಳಿನಿ. ಹೌದಾ ಚಲೋ ಆತ್ ಬಿಡು. ಹೋಗಿ ಊಟ ಮಾಡು. ಸರಿಯಪ್ಪ. ನೋಡು ಹೇಳಿದ ಕೆಲಸ ಹೆಂಗೆ ಅಚ್ಚುಕಟ್ಟಾಗಿ ಮಾಡ್ತಾರೆ ಇವರು ಮಕ್ಳು ಅಂದ್ರೆ. ಹೇಳಿದ್ದೊಂದು ಮಾಡೋದೊಂದು ನಿನ್ನ ಮಗ. ಅದು ಅಪ್ಪ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ. ನಾಳೆಗಾರ ಲಗ್ನ ಪತ್ರಿಕೆಯಾರ ಮಾಡಿಸ್ಬೇಕು, ಬರ್ತಿ ಏನು ಮಾಡ್ತೇನೆ ನೋಡು, ಕೇಳೋಣ. ಸರಿಯಪ್ಪ ಬರ್ತೀನಿ. ಬರ್ಲಿಕ್ಕಂದ್ರೆ ಸುರೇಶನ್ ಕರ್ಕೊಂಡು ನಾನು ಹೋಗ್ತೀನಿ ನೋಡು. ಸರಿಯಪ್ಪ ನಿಮ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡಿ. ಏನು ಬಾವಾ ಇಲ್ಲ ನಿಂತೀಯ? ಈ ಬಲ್ಲಂಗೋಶಿ ಏನು ಮಾವ? ನಾಳೆ ಲಗ್ನ ಪತ್ರ ಚಾಪಿಸ್ಬೇಕು ಬಾ ಅಂತ ಹೇಳ ಅವಂಗ. ಸರಿ ಮಾವ. ನಾಳೆ ಅವ್ರಿಗೂ ಬಾ ಅಂತ ಹೇಳೇನ. ಬಟ್ ಅಲ್ಲಿಂದ ಬರ್ಬೇಕಲ್ಲ ಅವ್ರಿಗೆ, ಪಾಪ ಅನಾನುಕೂಲ ಭಾಳ ಅಕ್ಕವ ಅಂತ. ಮತ್ತು ಅವರು ಬರ್ಬೇಕಲ್ರಿ. ಆ ಹುಡುಗಿಗೆ ಏನು ಬೇಕು ಅಂತ ಒಂದಿಟ್ಟು ನೋಡಿ ಮಾಡಿ, ಆಮೇಲೆ ಅರಬಿ ಸಂತಿ ಮಾಡಬೇಕು, ಇವೆಲ್ಲ ಬಾಕಿ ಅದಾವು. ಹಂಗೆ ಅಂದ್ರೆ ಹೆಂಗೆ? ಹೌದಲ್ಲ, ಕೇಳ್ತೀನಿ ತಗೋ. ನಾಳೆಗೆ ಬರಲಿ, ಅರಬಿ ಸಂತಿನೂ ಮಾಡಿಬಿಟ್ರತ್. ಮತ್ತು ಅವ್ರು ಏನು ದಾರಿ ಸೀರೆ ಅವ್ರ ತೊಗೊತಾರೋ ಏನು ನಾವ ತೊಗೊಳೋದು ಏನಂತಾರೆ ಹಂಗೆ ಮಾಡೋದತ್ತು. ಆಮೇಲೆ ಸುರ್ಗಿ ಇದು ಅವೆಲ್ಲ ಮಾಡ್ಬೇಕಲ್ರಿ, ಹಂಗೆ ಹೆಂಗೆ? ಸರಿ ಫೋನ್ ಹಚ್ಚಿ ಹೇಳಿದ್ರೆ ತಗೋ ಅವ್ರಿಗೆ ಬಾ ಅಂತೇಳಿ. ಅಷ್ಟು ಮಾಡಿರಿ. ರೆಡಿ ಹೊತ್ತಾಗೈತೆ ಮಕ್ಕಳು. ಹೆಂಗಮ್ಮ ಹೆಂಗೆ ಅನ್ಸಾಕತ್ತೈತಿ? ಪರವಾಗಿಲ್ಲ ಸರ್, ಸ್ವಲ್ಪ ವೀಕ್ನೆಸ್ ಅನಿಸ್ತಿದೆ. ಅದು ಕಾಮನ್ ಅಮ್ಮ. ಅದು ನೀ ಸ್ವಲ್ಪ ದಿನ ಹೋಗುತ್ತೆ, ಆಮೇಲೆ ಮೆಡಿಸಿನ್ ಎಲ್ಲ ಕೊಡ್ತೀನಿ, ಅದನ್ನು ತೊಗೊಂಡೋಗು. ನೋಡಪ್ಪ ಇವತ್ತು ಈಗಿನ ಡಿಸ್ಚಾರ್ಜ್ ಮಾಡ್ತೀನಿ, ಮನೆಗೆ ಕರ್ಕೊಂಡು ಹೋಗ್ರಿ. ಓಕೆ ಡಾಕ್ಟರೇ. ಆಮೇಲೆ ಏನಾದ್ರು ನಿಮ್ಗೆ ಏನು ಅನಿಸುತ್ತೆ ಅದನ್ನು ಹೇಳಿ, ಆಮೇಲೆ ಡಿಸ್ಚಾರ್ಜ್ ಮಾಡ್ತೀವಿ. ಇವತ್ತು ಈಗ ಹೋಗ್ಬೋದು, ನೀವು ಬಿಲ್ ಎಲ್ಲ ಪೇ ಮಾಡ್ಕೊಂಡು ಹೋಗ್ಬಿಡಿ. ಮತ್ತು ಇವು ಗುಳಿಗೆ ಎಲ್ಲ ಯಾವ ಟೈಮಿಗೆ ತೊಗೋಬೇಕು ಅದು? ಅದೆಲ್ಲ ಅದ್ರ ಮೇಲೆ ಬರೆದು ಕೊಡ್ತಾರೆ. ನೀವೇನು ಚಿಂತೆ ಮಾಡಬೇಡ್ರಿ, ಎಲ್ಲ ತೊಗೊಂಡು ಹೋಗಿ. ಸರಿ ಡಾಕ್ಟರ್ ಹೇಗಿದ್ದೀರಾ ಗಂಗಾ ಅವ್ರೆ? ಪರವಾಗಿಲ್ಲ. ಇವಾಗ ವೈದ್ಯರು ಬಂದೋದ್ರಲ್ಲ, ಏನಂದ್ರು? ಏನಿಲ್ಲ, ಇವತ್ತು ಮನೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಬಿಲ್ ಪೇ ಮಾಡಿ ಬರಬೇಕು, ಮಾಡ್ಕೊಂಡು ಬರ್ತೀನಿ, ಇಲ್ಲೇ ಇರಿ. ಇಲ್ಲ ನಾನು ಮಾಡ್ತೀನಿ ಬಿಡಿ. ಅಯ್ಯೋ ಬೇಡಪ್ಪ, ನಾ ಎಲ್ಲ ಮಾಡ್ತೀನಿ ಬಿಡಿ. ಹುಷಾರಾಗಿರಿ ಆಯಿತಾ? ಸರಿ. ಅಲ್ಲ ಅಯ್ಯೋ ಬನ್ನಿ ಮನೆಗೆ ಬಂದು ಹೋಗುವಂತೆ. ಗಂಗಾ ಎಲ್ಲ ಆಯ್ತಮ್ಮ, ಹೋಗೋಣ ನಡಿ. ಅಲ್ಲ ಮನೆ ಬಂದು ಹೋಗ್ತಿದ್ರೇನು? ಇಲ್ಲ ಮತ್ತೆ ಬರೋಣ, ಯಾಕಂದರೆ ನೋಡಿ 2 ದಿನ ಆಯಿತು ಇಲ್ಲೇ ಆ ದವಾಖಾನೆಯಲ್ಲೇ ಇದ್ದೀವಿ. ಮತ್ತು ಮನೆಯಾಗ ಏನೇನು ಇಲ್ಲ, ಏನೇನು ಮೊದಲೇ ಇರೋ ಮೊದಲೇ ಗಾಬರಿಯಾಗಿರ್ತಾ ಭಾಳ. ಓಕೆ ಮೊದಲಾಕಿಗೆ ಏನೂ ಗೊತ್ತಾಗಲ್ಲ. ಸರಿಯಾಗಿದ್ರೆ ಬನ್ನಿ ಹೋಗೋಣ. ಅಲ್ಲ ಹಿಂಗೆ ಹೋದ್ರೆ ನಮ್ಮ ಮನೆ ಬರುತ್ತೆ, ಬನ್ನಿ. ಇಲ್ಲ ಕಣಪ್ಪ ಮತ್ತೆ ಬರ್ತೀವಿ. ಸರಿನಪ್ಪ, ಹೊತ್ತಾಗುತ್ತೆ ಬಸ್ಸಿಗೆ. ಸರಿಯಾಗಿದ್ರೆ ಹೋಗಿ ಬನ್ನಿ. ಬಾವ ಯೋಚನೆ ಮಾಡಿ, ಇನ್ನೊಮ್ಮೆ ಅದಕ್ಕೆ ಹೊಂಟಿದ್ದಾರೆ ಹೇಳು. ನೋಡು ಅದಕ್ಕೆ ಕೂಡ ಹಿಂತಿರುಗಿ ನೋಡ್ತಿದ್ದಾರೆ ನೋಡು. ಇನ್ನೂ ಟೈಮ್ ಇರಲಿಲ್ಲ, ಇನ್ನೂ ನೋಡಿ ಯೋಚನೆ ಮಾಡಿ. ಇಲ್ಲ ಕಣು, ಅಪ್ಪ ಬೇರೆ ಇವತ್ತು ಲಗ್ನ ಪತ್ರ ಪ್ರಿಂಟ್ ಮಾಡೋಣ ಅಂತ ಹೇಳಿದ್ದ. ಹೋಗೋಣ ನಡಿ. ಹೊಲ್ಕಾದ ಗೊಂಜಾಳ ರಾಶಿ ಏನಾಗಿತ್ತು ನೋಡ್ಕೊಂಡು ಹೋಗೋಣ. ಬಿಡ್ಬೇಡ ನೀನು, ಯಾವುದನ್ನು ಬಿಡ್ಬೇಡ. ನೋಡಿ ಒಟ್ಟಿಗೆ ಏನಾರು ಹಾಕಿಸ್ತೀವಿ ಹಂಗೆ ಕರ್ಕೊಂಡು ಹೋಗ್ತೀವಿ.
ನಿಂದರ ಬರೀ ಹೊಟ್ಟೆ ಚಿಂತೆ ನೋಡಪ್ಪ. ನಾವು ದುಡಿತಿರೋದು ಹೊಟ್ಟೆಗಾಗಿ ಗಿನ್ನು ಬಟ್ಟೆಗಾಗಿ. ಸಾಕು ಬಾ ಹೋಗೋಣ. ಅಲ್ಲ ಕಬ್ಬು ಕೊಯ್ಯಕ್ಕೆ ಹೇಳಿ ಹೋಗಿ ನೀವು ಒಬ್ಳು ಬಂದಿಲ್ಲ ನೋಡಿ ಇವತ್ತು. ನೋಡಿ ಇಷ್ಟು ಬೇಜವಾಬ್ದಾರಿ ಅದಾರ ಕೆಲಸದವ್ರು ಅಂದ್ರೆ ಅಷ್ಟು ಬೇಜವಾಬ್ದಾರಿ ಅದಾರ. ಮತ್ತೆ ಕೆಲಸದವ್ರು ಹಂಗಪ್ಪ, ಮಾಲೀಕ್ ಇಲ್ಲ ಅಂದ್ರೆ ಕೆಲಸ ಮಾಡಲ್ಲ. ಏನು ಮಾಡೋಣ, ನಾಳೆ ಬರೋಣ ಬಾಯಿ ಹೋಗೋಣ. ಏ ನಿಂಗೆ ಬಾರಿ ಇಲ್ಲಿ ಏನ್ರಿ ಚಾಕುಲೇನ? ನಿನ್ನ ಮನೆ ಕಾಯುವಾಗ ಅಲ್ಲ ಕಣೆ, ನಿನ್ನ ಮಗುಗೆ ಎಷ್ಟು ನಿನ್ನೆ ರಾತ್ರಿ ಕಿವ್ಯಾಗ ಕಡ್ಡಿ ಕೊಟ್ಟು ಹೇಳಿನಿಲ್ಲ ಅವಂಗ, ಕೈಯಾಗ ಕಡ್ಡಿ ಕೊಟ್ಟು ಹೇಳಿನ ಅವಂಗ. ಆಟೋ ಗೊತ್ತಾಗಲ್ಲನ ನೋಡಿ, ಟೈಮ್ ಬಾರ ಆಗಕ್ಕೆ ಬಂತು, ಇನ್ನಾದ್ರೂ ನಿನ್ನ ಮಗ ಬರೋಲ್ಲ. ಸುರೇಶ ಅಪ್ಪ ಸುರೇಶ್ ಅಣ್ಣ ಮತ್ತು ಸಂಜು ಅಣ್ಣ ಹೊರಗೆ ಹೋಗ್ಯಾರ. ಹೌದನ, ಇವು ಇಲ್ಲ ಮನ್ಯಾಗ. ಮಲ್ಲು ಅಣ್ಣ ಬಂದ. ಈ ಬಾಲಂಗುಚ್ಚಿ ನಿನ್ನೇನು ಹೇಳಿದ್ದೆ ನಾನು ನಿನ್ಗೆ? ಅದು ಮಾವ ನೀನು ಹೇಳಿದ್ರಲ್ಲ ಅನ್ನ ಮಾಡಕ್ಕಂತ ಹೋಗಿದ್ನ, ಸ್ವಲ್ಪ ಹೊಲಕ್ಕೆ ಹೋಗಿ ಬಂದ್ವಿ. ನಿನ್ನ ಬಾಲಂಗುಚ್ಚಿ ಹೇಳಂತ ಹೇಳಿದ್ನಿಲ್ಲ. ನೋಡ ಟೈಮ್ ಬಾರ ಆಗಕ್ಕೆ ಬಂತು, ಹೋಗು ಟೈಮ್ ಅಣ್ಣ ಇದು. ಅದು ಅಲ್ಲ ಅವರು ಬರ್ತೀನಿ ಅಂತ ಯಾರು? ಹೌದಾ, ಬರ್ಲಿ ಬಿಡು. ಎಷ್ಟು ಸುಲಭವಾಗಿ ಹೇಳಿದೆ ನೋಡು. ನಾವು ಗಣ್ಯರು ಇಷ್ಟು ಲೇಟಾಗಿ ಹೋದ್ರೆ ಅವ್ರು ಏನು ಅನ್ಕೋಬಾರ್ದು. ತಡ ಮಾಡಿದಷ್ಟು ಟೈಮ್ ಇದ್ರಲ್ಲ, ಅಲ್ಲಿ ಚಂದಂಗೆ ಪ್ರಿಂಟಿಂಗ್ ಎಲ್ಲ ಮಾಡಿಸ್ಬೇಕು. ಈಗ ಹೋಗೋಣ ನಡ್ರಿ. ಏನು ತಿಂದೇ ಇಲ್ಲ ಹುಡುಗ. ಹೌದೌದು, ಊಟಕ್ಕೆ ಬೇಕು. ಊಟ ಏನು ಬೇಡ, ಹೋಗಿ ನಡಿ. ಇವತ್ತು ತಣ್ಣೀರ್ ಪಟ್ಟಿನ ಹೊಟ್ಟೆಗೆ. ಆಮೇಲೆ ಹಂಗ ಇವತ್ತು ಸೀರೆನೂ ಅವ್ರೇನು ತೊಗೊಂತಾರೋ ಏನು ಮಾಡ್ತಾರೋ ಕೇಳೋಣ. ಸರಿ ರೀ. ನಡ್ರಿನ ಶರ್ಟ್ ಸಿಂಗಾರ ಆಗುತ್ತೆ ಪಾಟ್ನ ಹಾಳಾತಂತ ಲಗ್ನ ನಡ್ರಿ. ಅಲ್ಲ ನಿಮ್ಮಪ್ಪ ನಡ್ರಿ ಅಂತ ಅಲ್ಲಿ ನಿಂತಲ್ಲ ಬಾ ಅಂತ ಹೇಳ. ಸುಮ್ಮನೆ ನಡೀರಿ.